ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲೇಟೆಸ್ಟ್ ಆಗಿ ಬಂದಿರುವಂಥ ಅಂದರೆ UGNEETಗೆ ಸಂಬಂಧಪಟ್ಟ ಹಾಗೆ ಒಂದಂಥ ಇನ್ಫಾರ್ಮೇಷನ್ನ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಸೊ ಇದಲ್ಲದೆ ಇದರೊಂದಿಗೆ ನಾನು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸಹ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೇನೆ. ಮುಂದೋಗಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಲೇಟೆಸ್ಟ್ ಆಗಿ ಬಂದಿರುವಂಥ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಈಗ ಮಾಪಪ್ರು ನಡೀತಾ ಇದೆ. ಅದರಲ್ಲಿ NRIಯಲ್ಲಿ ಉಳಿದಿರುವಂತಹ ಸೀಟ್ಗಳೇನು ಉಳಿದಿದೆಯೋ ಸ್ಟೇಜ್ 1ನಲ್ಲಿ ಎಲ್ಲ ಸ್ಟೇಜ್ಗಳು ಅದರ್ಸ್ ಕೋಟಾಗೆ ಪರಿವರ್ತಿಸಲಾಗ್ತದೆ. ಅದರ್ ಸ್ಟೇಜ್ ಏನಪ್ಪ ಅಂದರೆ ಈ ಒಂದು ಅದರ್ಸ್ ಕೋಟಾ ಅಂತಂದರೆ ಮ್ಯಾನೇಜ್ಮೆಂಟ್ ಕೋಟಾ ಥರ ಆಲ್ಮೋಸ್ಟ್ 27 ಲ್ಯಾಕ್ ಆಗಿರ್ಬೋದು, 30 ಲ್ಯಾಕ್, 32 ಲ್ಯಾಕ್, 43 ಲ್ಯಾಕ್, 36 ಲ್ಯಾಕ್ ಈ ರೀತಿ ಹೈಯರ್ ಪೇಮೆಂಟ್ ಆಗಿರುತ್ತೆ. ಅದು ಒಂದು ಮ್ಯಾನೇಜ್ಮೆಂಟ್ ಕೋಟಾ ಥರನೇ ಆಗಿರುತ್ತೆ. NRIಯಿಂದ ಅದರ್ಸ್ ಕೋಟೆಗೆ ಪರಿವರ್ತನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಬೆಟರ್ ನಾನು ಹೇಳ್ತಾ ಇದ್ದೀನಿ, ಅದರ್ಸ್ ಕೋಟಾ ಅನ್ನೋಕ್ಕಿಂತ ಮುಂಚೆ ನೀವು ಡೈರೆಕ್ಟಾಗಿ ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡೋದು ಸಹ ಅದಕ್ಕಿಂತ ಕಡಿಮೆ ದುಡ್ಡಲ್ಲೇ ನಿಮಗೆ ಯೂಸಲ್ಲಿ ಸೀಟ್ ಸಿಗುವಂಥದ್ದು. ಸೊ ಇದರಲ್ಲಿ ಅದರ್ಸ್ ಕೋಟಾದಲ್ಲಿ ತೆಗೆದುಕೊಳ್ಳೋರು ಸಂಖ್ಯೆ ಭಾಳಷ್ಟು ಕಡಿಮೆ ಅನ್ಕೋತಾ ಇದ್ದೀನಿ. ಸೊ ಕೆಲವು ಪರ್ಟಿಕ್ಯುಲರ್ ಕಾಲೇಜ್ಗಳಿಗೆ ನೀವು ಮ್ಯಾನೇಜ್ಮೆಂಟ್ ಕೋಟಾ ಅಂಡರ್ ನೀವು ಸ್ವಲ್ಪ ಇನ್ಫ್ಲುಯೆನ್ಸ್ಲಿಂದ ಕೆಲವು ಮಾತಾಡಿದ್ರೆ ಸೊ ಆಡ್ಲಿ ನಿಮಗೆ ಈ ಒಂದು ಅದರ್ಸ್ ಕೋಟೆಗಿದ್ದು ಕಡಿಮೆ ದುಡ್ಡಿನಲ್ಲೇ ನಿಮಗಲ್ಲಿ ವರ್ಕೌಟ್ ಆಗುತ್ತೆ. ಸೊ ಎನಿವೆ, ಸೊ ನೆಕ್ಸ್ಟ್ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಈಗ ಸೆಕೆಂಡ್ ರೌಂಡಲ್ಲಿ ಏನು ಮುಗಿದಿತ್ತು ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದೆ, ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಂಡಿಲ್ಲ, ಮತ್ತು ಆಮೇಲೆ ಫೀನ ಪೇ ಮಾಡಿಲ್ವಾ, ಮತ್ತು ಕಾಲೇಜ್ಗೆ ರಿಪೋರ್ಟ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಸೀಟ್ ಕ್ಯಾನ್ಸಲ್ ಆಗಿರುವಂಥದ್ದು. ಮತ್ತು ಅದು ಆ ಸೀಟ್ಗಳು ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂದರೆ ಮಾಪಪ್ ರಂಡಿ ಅವೈಲೇಬಲ್ ಆಗುತ್ತೆ. ಸೊ ಅಂದರೆ ಈಗ ನಿಮಗೆ ಒಂದು ಲೇಟೆಸ್ಟಾಗಿ ಒಂದು ಬೇರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿರುವಂಥದ್ದು, ಅದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ನಾನ್ HK ರೀಸನ್ಗೆ ಸಂಬಂಧಪಟ್ಟಿರುವಂಥದ್ದು 18 ಸೀಟ್ಗಳು ನಿಮಗೆ ಇಲ್ಲಿ ಲಭ್ಯವಾಗಿರುವಂಥದ್ದು. ಅಂದರೆ GMನಲ್ಲಿ 12 ಸೀಟ್ಗಳಿವೆ, 2A ಕನ್ನಡ ಮೀಡಿಯಮ್ ಅದರಲ್ಲಿ 2 ಸೀಟ್ಗಳಿವೆ, ಮತ್ತು 3BGನಲ್ಲಿ 1 ಸೀಟ್ ಇದೆ. ಸೊ ಇದೇ ರೀತಿ SCGನಲ್ಲಿ 3 ಸೀಟ್ ಇವೆ. ಅಂದರೆ ಟೋಟಲ್ 18 ಸೀಟ್ಗಳು ನಿಮಗೆ ಲಭ್ಯ ಇವೆ. ಅಂದರೆ ಯಾರೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿರೋವೆಲ್ಲ ಸೀಟ್ಗಳು ಅಂದರೆ ಇದು ಟೋಟಲ್ ಗೌರ್ಮೆಂಟ್ ಕೋಟಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲು ಅಂದರೆ ಜನರಲ್ ಕೋಟಾಗಿದೆ, ನಾನ್ HK ರೀಸನ್ ಬಗ್ಗೆ. ಈಗ ನಾನು HK ರೀಸನ್ ಬಗ್ಗೆ ಗೌರ್ಮೆಂಟ್ ಕೋಟಾದಲ್ಲಿ ಎಷ್ಟು ಸೀಟ್ಗಳು ಲಭ್ಯ ಅನ್ನೋದನ್ನ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ HK ರೀಸನ್ಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಗೌರ್ಮೆಂಟ್ ಕೋಟಾದಲ್ಲಿ ಮೊದಲು 3 ಇದ್ದು, ಈಗ 4 ಇವೆ. ಸೊ 3BCಯಲ್ಲಿ 1 ಇದೆ, ಮತ್ತು ಆಮೇಲೆ GMHಲ್ಲಿ 2 ಸೀಟ್ ಇವೆ. ಸೊ ಅದೇ ರೀತಿ ನಿಮಗೆ STHನಲ್ಲಿ 1 ಸೀಟ್ ಇದೆ. ಟೋಟಲ್ ಆಗಿ ನಿಮಗೆ 4 ಸೀಟುಗಳು ಲಭ್ಯ ಇವೆ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ಇರುವಂಥದ್ದು. ಅಂದರೆ ಇದು HK ರೀಸನ್ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅದೇ ರೀತಿ ಪ್ರೈವೇಟ್ ಕೋಟಕ್ಕೆ ನೋಡ್ಬೋದು, GMPನಲ್ಲಿ 54 ಸೀಟ್ ಇವೆ, ಮತ್ತು ಆಮೇಲೆ GMPHನಲ್ಲಿ ನಿಮಗೆ 2 ಸೀಟ್ಗಳು ಲಭ್ಯ ಇವೆ. ಸೊ ಅದೇ ರೀತಿ ನೋಡ್ಬೋದು ಲಿಂಗ್ವಿಸ್ಟಿಕ್ ಮ್ಯಾನಿಟಿಯಲ್ಲಿ, ರಿಲಿಜಿಯಸ್ ಮ್ಯಾನಿಟಿಯಲ್ಲಿ ಆ್ಯಸ್ ವೆಲ್ ನಿಮಗೆ ಕೆಲವು ಸೀಟ್ಗಳು ಲಭ್ಯ ಇವೆ ಕಾಣ್ತವೆ. ಓಪನ್ ಸೀಟಲ್ಲಿ ನಿಮಗೆ 360 ಲಭ್ಯ ಇವೆ. ಸೊ ಟೋಟಲ್ ಆಗಿ ಮತ್ತು ಆಮೇಲೆ ನೀವು ನೋಡಿದ್ರೆ RC8ಅಲ್ಲಿ ಅಂದರೆ ಸೆಂಟ್ ಜಾನ್ ಮೆಡಿಕಲ್ ಸಂಬಂಧಪಟ್ಟ ಹಾಗೆ 4 ಸೀಟ್ಗಳು ಲಭ್ಯ ಇವೆ. ಟೋಟಲ್ ಆಗಿ ನೋಡಿದ್ರೆ 458 ಇದೆ. ಸೊ ನಂಬರ್ ಭಾಳ ಹೆವಿ ಅನಿಸ್ತಾ ಇದೆ. ಬಟ್ ಇಲ್ಲಿ ಪ್ರೈವೇಟ್ ಕೋಟಾಗೆ ಸಂಬಂಧಪಟ್ಟಾಗಿ ಕೇವಲ 56 ಸೀಟ್ಗಳು ಮಾತ್ರ ಲಭ್ಯ ಇವೆ. ಉಳಿದಿಲ್ಲ ಅದರ್ಸ್ ಕೋಟಾ ಮತ್ತು ಓಪನ್ಸ್ ಎಲ್ಲ ಇರುತ್ತೆ. ಸೊ ಓಕೆ, ಇದು ನಿಮಗೆ ಪ್ರೈವೇಟ್ ಕೋಟಾಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೇನೆ. ಸೊ 56 ಸೀಟ್ಗಳು ನಿಮಗೆ ಲಭ್ಯ ಇರುವಂಥದ್ದು. ಓಕೆ, ಸೊ ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬಿಲಾಂಗ್ ಆಗ್ತಿರೋ 2 ಸೀಟ್ಗಳು ಲಭ್ಯ ಇರ್ತವೆ. 2 + 54 56 ನಿಮಗೆ ಅಲ್ಲಿ ತೆಗೆದುಕೊಳ್ಬೋದು. ಮತ್ತು ಅದು ನಾನ್ HK ರೀಸನ್ ಇದ್ದರೆ 54 ಸೀಟ್ಗಳು ನಿಮಗೆ ಅಲ್ಲಿ ಅವೈಲೇಬಲ್ ಆಗ್ತವೆ. ಓಕೆ, ಸೊ ಇದಾಗಿತ್ತು ಲೇಟೆಸ್ಟಾಗಿ ಬಂದಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಆಗಿದೆ. ಯಾರೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರೆಲ್ಲ ಆ್ಯಡ್ ಆಗಿದೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ನೀವು ರೆಫರ್ ಮಾಡ್ಕೊಳ್ಬೋದು. ಮತ್ತು ಡೈಲಿ ಯಾವ ರೀತಿ ಕೌನ್ಸಿಲಿಂಗ್ ಆಗುತ್ತೋ ಅದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ವೆಬ್ಸೈಟಿಂದ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಮತ್ತು ಆ್ಯಸ್ ನಿಮ್ಮ ರ್ಯಾಂಕ್ ಅನುಗುಣವಾಗಿ ಆ ಸ್ಟೇಜ್ಗೆ ಅನುಗುಣವಾಗಿ ನೀವಲ್ಲಿ ಬಾಪಾಪಿಗೆ ಇಷ್ಟ ಇದ್ದಪ್ಪ ಅಂದರೆ ನೀವಲ್ಲಿ ಎಂಟ್ರಿ ಕೊಡ್ಬೋದು. ಓಕೆ, ಅಲ್ಲೊಂದು ಸಲ ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸಿ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.